ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಡಲೆಕಾಯಿ ಪರೀಕ್ಷೆ ಇದೆಯಲ್ಲ, ಅಂದರೆ ಬೆಂಗಳೂರಿನ ಬಹುನಿರೀಕ್ಷಿತ ಇತಿಹಾಸ ಪ್ರಸಿದ್ಧ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆ ಆರಂಭ ಆಗ್ತಿದೆ. 2 ದಿನಗಳ ಮೊದಲೇ ಬಸವನಗುಡಿ ಹಾಗೂ ಸುತ್ತಮುತ್ತಲಿನ ರಸ್ತೆಗಳು ಕಳೆಗಟ್ಟಿವೆ. ದಿಕ್ಕುಗಳಲ್ಲೂ ಕಡಲೆಕಾಯಿ ಸೇರಿ ಅಂಗಡಿಯ ಮುಗ್ಗಟ್ಟುಗಳು ತುಂಬಿ ತುಳುಕ್ತಾ ಇವೆ. ಕಾಲಿಡೋಕ್ಕೂ ಕೂಡ ಜಾಗ ಇಲ್ಲದಷ್ಟು ಜನ ಆರಂಭಕ್ಕೂ ಮುನ್ನವೇ ಹರಿದು ಬಂದಿದೆ. ಅದರೊಂದು ವರದಿ ನಿಮ್ಮ ಮುಂದೆ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ 2 ಕಣ್ಣು. ಕಳೆಕಟ್ಟಿದ ಬೆಂಗಳೂರು ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಪರೀಕ್ಷೆಗೆ ಚಾಲನೆ. ಗ್ರಾಮೀಣ ಸೊಗಡು ಅನಾವರಣ, ಸುಂಕರಹಿತ ವ್ಯಾಪಾರ. ರಾಜಧಾನಿಯ ಹಿರಿಮೆಗೆ ಸಾಕ್ಷಿಯಾಗಿರೋ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ನೋಡುಗರ ಕಣ್ಣು ಕುಕ್ಕುವಂತೆ ಮಾಡಿದೆ. ಹಳೆಯ ಸೊಗಡು, ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ಪರೀಕ್ಷೆಗೆ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕಡೆಯ ಕಾರ್ತಿಕ ಸೋಮವಾರದ ದಿನ ನಡೆಯುವ ಈ ಕಡಲೆಕಾಯಿ ಪರೀಕ್ಷೆಗೆ ನಾಳೆ ಸಿಎಂ ಸಿದ್ದರಾಮಯ್ಯರಿಂದ ಚಾಲನೆ ಸಿಗಲಿದೆ. ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಮಾಗಡಿ, ಮಂಡ್ಯ, ಮೈಸೂರು, ತುಮಕೂರು, ಕುಣಿಗಲ್ ಹೀಗೆ ರಾಜ್ಯದ ಹಲವು ಭಾಗಗಳಿಂದ ಕಡಲೆಕಾಯಿಯನ್ನ ತಂದು ಮಾರಾಟ ಮಾಡಲಾಗ್ತಾ ಇದೆ. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದಲೂ ಬಗೆ ಬಗೆಯ ಕಡಲೆಕಾಯಿಗಳು ಬಂದಿವೆ. 2 ದಿನಕ್ಕೆ ಮುಂಚಿತವಾಗಿಯೇ ಸಡಗರ ಆರಂಭವಾಗಿದೆ. ನಮಗೆ ಕಡಲೆಕಾಯಿ ಪರೀಕ್ಷೆ ಅಂದರೆ ಆಟ, ಆಮೇಲೆ ತಿನ್ನೋದು, ಆಮೇಲೆ ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಜೊತೆ ಬರಬೇಕು. ಫ್ರೆಂಡ್ಸ್ ಜೊತೆ ಬಂದರೆ ಅದು ಇದು ಅಂತಲೇ ಇರ್ತೀವಿ. ಫ್ಯಾಮಿಲಿ ಜೊತೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ತಿನ್ನೋದು ಭಾಳ ಇರುತ್ತೆ. ಹಂಗೆ ಆಟಗಳು, ಮಕ್ಕಳು ನಮ್ಮಂಥವ್ರಿಗೆ ಆಟ ತುಂಬ ಎಂಜಾಯ್ ಮಾಡ್ಬೋದು. ಕಡಲೆಕಾಯಿ ಪರೀಕ್ಷೆಯಲ್ಲಿ ಸತತ 2ನೇ ವರ್ಷವೂ 4 ರಿಂದ 5 ಸಾವಿರ ಅಂಗಡಿಗಳಿಗೆ ಶುಲ್ಕರಹಿತವಾಗಿ ಅವಕಾಶ ಮಾಡಿಕೊಡಲಾಗಿದೆ. ಜಿಲ್ಲಾಡಳಿತ, ಮುಜರಾಯಿ ಇಲಾಖೆ ಹಾಗೂ ಜಿಪಿಎ ಅಧಿಕಾರಿಗಳು 2 ದಿನಗಳ ಹಿಂದೆಯಿಂದಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ರಾಮಕೃಷ್ಣ ಆಶ್ರಮ ವೃತ್ತ, ಗಣೇಶ್ ಭವನ್ ವೃತ್ತ ಹಾಗೂ ಸುತ್ತಮುತ್ತಲಿನ ರಸ್ತೆಗಳೆಲ್ಲ ವಿಜೃಂಭಣೆಯ ದೀಪಾಲಂಕಾರ ಮಾಡಲಾಗಿದೆ. ಬಸವನ ದರ್ಶನಕ್ಕೆ ಬರುವ ಸಾರ್ವಜನಿಕರಿಗೆ ವಿಶೇಷ ಸಾಲಿನ ದರ್ಶನ ವ್ಯವಸ್ಥೆ ಹಾಗೂ ಹಿರಿಯರಿಗೆ ವಿಶೇಷ ಸರತಿ ಸಾಲಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಶೇಷ ಅಂದ್ರೆ ಈ ಬಾರಿಯೂ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ಮಾಡುವ ಉದ್ದೇಶದಿಂದ ಪೇಪರ್ ಬ್ಯಾಗ್ ಮತ್ತು ಹಳೆ ಬಟ್ಟೆಗಳಿಂದ ಬ್ಯಾಗ್ಗಳನ್ನು ಸಿದ್ಧಪಡಿಸಿ ಅಂಗಡಿಗಳಿಗೆ ನೀಡಲಾಗಿದೆ. ಪ್ರತಿ ವರ್ಷ ಮಿಸ್ ಮಾಡಲ್ಲ. ಬಂದು ಇಲ್ಲಿ ಏನೋ ಎಲ್ಲ ಆಟ ಆಡೋದು, ತಿನ್ನೋದು, ತೊಗೊಂಡೋಗೋದು, ಮನೆಗೆ ಏನು ಬೇಕು ಐಟಮ್ ಎಲ್ಲ ಸಿಗುತ್ತೆ. ವೆರೈಟಿ ಕಣ್ಗೋ ತಂಪು ನೋಡಿಕೊಂಡು ಆರಾಮಾಗಿ ಹೋಗ್ತೀವಿ ನಾವು. ಎಷ್ಟು ವರ್ಷದಿಂದ ನಾವು 50 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಮಿಸ್ ಇಲ್ಲ, ಒಂದಿನ ಬರಲ್ಲ. ಪ್ರತಿ ಈವ್ನಿಂಗು ಒಂದೊಂದ್ಸಲಿ ಬಂದು ವಿಸಿಟ್ ಮಾಡಿ ಹೋಗೋದು. ಪುಟಾಣಿಗಳನ್ನ ಆಕರ್ಷಿಸುವ ಬಣ್ಣ ಬಣ್ಣದ ಆಟಿಕೆಗಳು, ಬಲೂನುಗಳು, ಪೀಪಿಗಳ ಸದ್ದು ಜೋರಾಗಿತ್ತು. ಗೃಹೋಪಯೋಗಿ ವಸ್ತುಗಳು, ಅಲಂಕಾರಿಕ ಸಾಮಗ್ರಿಗಳ ವೈವಿಧ್ಯಮಯ ಮಳಿಗೆಗಳು ಬಂದಿವೆ. ಬಗೆ ಬಗೆಯ ಚಾಟ್ಸ್, ಜೋಳ, ಕರಿದ ತಿಂಡಿ ತಿನಿಸು ಪರೀಕ್ಷೆಗೆ ಬಂದವರ ಬಾಯಿ ಚಪಲ ತಣಿಸುತ್ತಿದೆ. ನಾವು ಹುಟ್ಟಿ ಬೆಳೆದಿದ್ದೆ ಇಲ್ಲಿ, ಇದೇ ಏರಿಯಾ. ಪ್ರತಿ ವರ್ಷವೂ ನಾವಿಲ್ಲಿ ಬರ್ತೀವಿ. ಚೆನ್ನಾಗಿರುತ್ತೆ, ಸಾಂಸ್ಕೃತಿಕವಾಗಿ ಇರುತ್ತೆ. ಯಾವಾಗೂ ನೋಡೋಕ್ಕೆ ಚೆಂದ. ತುಂಬ ವರ್ಷಗಳಿಂದ ಹೊರಗಡೆಯಿಂದನೂ ಎಲ್ಲ ಬಂದು ಜನ ಇಲ್ಲಿ ಬಂದು ಹೋಗ್ತಾರೆ. ಒಟ್ಟಾರೆ ಹೊಸ ಪೀಳಿಗೆಗೆ ಸಾಂಪ್ರದಾಯಿಕ ಕಡಲೆಕಾಯಿ ಪರೀಕ್ಷೆಯನ್ನ ಪರಿಚಯಿಸುವ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿನೂತನ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಜಿಬಿಎ ಮತ್ತು ಮುಜರಾಯಿ ಇಲಾಖೆ ಸಕಲ ಸಿದ್ಧತೆ ಸಕ್ಸಸ್ ಆಸೆಯಲ್ಲಿದೆ. ಅಲ್ಲದೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ಕೈಗೊಳ್ಳಲು ಈ ಬಾರಿಯೂ ಪಣ ತೊಟ್ಟಿದ್ದು, ಪ್ಲಾಸ್ಟಿಕ್ ಬಳಸದಂತೆ ವ್ಯಾಪಾರಿಗಳಲ್ಲಿ ಜಾಗೃತಿ ಮೂಡಿಸಿರುವುದು ಎಲ್ಲರ ಗಮನ ಸೆಳೆದಿದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.